ಸ್ನೇಹಿತರೆ ಎಲ್ರಿಗೂ ಸುಸ್ವಾಗತ ಬಯಸ್ತಾ ಇವತ್ತಿನ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ನೋಡಿ, ರತ್ನ ಅಂತ ಹೇಳಿ ಈಕೆ ಹೆಸರಾಗಿರುತ್ತೆ. ಮೇಗಳ ಹಳ್ಳಿ ಅಂತ ಹೇಳ್ಬಿಟ್ಟು 40 ವರ್ಷ ವಯಸ್ಸು ಇವರಿಗೆ. ಇನ್ನು ಭಾಳ ಏನಾಗಿದೆಯಪ್ಪ ಅಂತಂದರೆ ಇವತ್ತು ಹರಿದು 12 ಆಗಿದೆ. ಗಂಡ ಅನುಮಾನ ಪಟ್ಟು ಮನೆಯಿಂದ ಹೊರಗೆ ಹಾಕ್ಬಿಟ್ಟ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸಣ್ಣ ಪುಟ್ಟವಿಂದ ವಿಚಾರಕ್ಕೆ ಆಗಾಗ ಮನಸ್ತಾಪಗಳಾಗ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಕೊನೆಯದಾಗಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಸಂಬಂಧ ಬಂದ್ಬಿಟ್ಟು ಪೂರ್ತಿ ಕಳಚಿದೆ, ಏನೂ ಇಲ್ಲ, ಬೇರೆ ಸಂಬಂಧ ನೋಡ್ಕೋಬೇಕಷ್ಟೇ, ಅದನ್ನು ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಹೇಗಿರಬೇಕು ವರ ಅಂದರೆ ಅನುಮಾನ ಪಡಬಾರ್ದು, ಜೊತೆಗೆ ಚೆನ್ನಾಗಿ ನೋಡ್ಕೋಬೇಕು. ಏನೇ ಒಂದು ವಿಚಾರ ಬಂದ್ರೂ ಕೂತು ಮಾತಾಡೋ ಅಂಥ ಒಂದು ತಾಳ್ಮೆ ಮತ್ತು ಒಂದು ಒಳ್ಳೆಯ ಗುಣನ ಹೊಂದಿರಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಿರುಕಿಗೆ ಪ್ರಮುಖ ಕಾರಣಗಳು ಒಂದಿಷ್ಟನ್ನು ಇಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಬೋದು. ವರ್ಷಕ್ಕೆ ಒಮ್ಮೆ ನಡೆಯೋ ಹಬ್ಬಕ್ಕೂ ಸಮೇತ ಕಳಿಸ್ತಾ ಇರಲಿಲ್ಲ ಮನೆಗೆ, ಹೋಗಬೇಡ ಅಂತ ಬೈತಾ ಇದ್ರು ಅಂತ ಹೇಳಿದ್ದಾರೆ. ಅಂದರೆ ತವರು ಮನೆಗೆ ಕಳಿಸ್ತಾ ಇರಲಿಲ್ವಂತೆ. ಮತ್ತು ಬಾಗಿಲು ತೆಗೆಯೋಕ್ಕೆ ತಡ ಆದರೂ ಅದಕ್ಕೂ ಸಹ ಮಿಂಡ ಬಂದಿದ್ದಾನ ಏನೇ ಅಂತ ಕೇಳ್ತಾ ಇದ್ದ. ಒಂದೊಂದು ದಿನ ಅಳುನೇ ಬಂದ್ಬಿಡೋದು ರೀ. ಅಷ್ಟೊಂದು ಆ ಒಂದು ಮಾತನ್ನು ಸಹಿಸ್ಕೊಂಡು ಸ್ನೇಹಿತರು ಇವರು ಜೀವನವನ್ನು ಸಾಗಿಸ್ತಾ ಇದ್ರಂತೆ. ಮೂರನೇದು ಬಂದ್ಬಿಟ್ಟು ಲಂಗ ತೆಗೆದು ಮಾಡುವ ಮುನ್ನ ರಸ ಬಂದಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಮಾಡ್ತಿದ್ದ, ಮತ್ತು ಚೆನ್ನಾಗಿ ಚೀಪ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಇನ್ನು ನಾಲ್ಕನೇದು ನಿಮಿಷಕ್ಕೊಮ್ಮೆ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾ ಇದ್ದ ಸರ್ ಅಂತ ಇಲ್ಲಿ ಭಾಳ ನಂದ್ಕೊಂಡು ಹೇಳ್ತಕ್ಕಂಥದ್ದು. ಇನ್ನು ಗುಣವಂತ ಆಗಿರಬೇಕು ವರ ಅಂತ ಇಲ್ಲಿ ಹೇಳಿದ್ದಾರೆ. ಏನೇನಪ್ಪ ಎಲ್ಲ ಗುಣ ಇರಬೇಕು ಅಂತ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಒಳ್ಳೆ ಮನೆತನದಿಂದ ಬಂದವರು ಆದರೆ ಆ ರೀತಿ ಯಾವತ್ತೂ ಮಾಡಲ್ಲ, ಹಾಗಾಗಿ ಗುಣವಂತ ಆಗಿರಬೇಕು ಅಂತ ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು ಮನೆಗೆ ಆಗಾಗ ಸ್ನೇಹಿತ ಬರ್ತಾನೆ, 1-2 ದಿನ ಬಂದ್ಬಿಟ್ಟು ಉಳಿದುಕೊಳ್ತಾನೆ ಮನೇಲಿ, ಜೊತೆಗೆ ಮಲಗ್ತಾನೆ, ಬೇಡ ಅಂತ ಅನ್ಬಾರ್ದು, ಯಾಕೆಂದರೆ ಅವನು ಶಾನೆ ಒಳ್ಳೆಯವನು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ತುಂಬ ಒಳ್ಳೆಯವನು ಆತ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ರೂಮಲ್ಲಿ ಒಬ್ಬಳೇ ಇದ್ದಾಗ ಮಾತ್ರ ದಿಂಗಾಡೋದಕ್ಕೆ ಸಕ್ಕರೆ ಮಿಠಾಯಿ ಕೊಡೋದು. ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ. ಅಂದರೆ ಮನೆಗಳಿಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಆ ಟೈಮಲ್ಲಿ ಖಂಡಿತವಾಗಿ ಇವರು ಕೊಡಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮನೆ ಸ್ನೇಹಿತರೆ, ಮನೆ ಕೆಲಸಕ್ಕೆ ಒಬ್ಬರು ಬೇಕಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಏನೇನಪ್ಪ ಇಲ್ಲಿ ಕೆಲಸಗಳು ಮಾಡಬೇಕು ಅಂದರೆ ಕ್ಲೀನ್ ಆ್ಯಂಡ್ ಸ್ಯಾನಿಟೈಸ್ ರೂಮ್ಸು, ಮತ್ತು ಬಾತ್ರೂಮ್ ಕಿಚನ್ಸು ಆ್ಯಂಡ್ ಕಾಮನ್ ಏರಿಯಾಸು, ಮತ್ತು ಡಸ್ಟು ವ್ಯಾಕ್ಯೂಮು, ಮಾಪ್ ಫ್ಲೋರ್ಸು ಆ್ಯಂಡ್ ರಿಮೂವ್ ಕ್ರ್ಯಾಶ್, ಚೇಂಜ್ ಬೆಡ್ ಲೈನೆನ್ಸ್ ಆ್ಯಂಡ್ ರೀಪ್ಲೇಸ್ ಟಾಯ್ಲೆಟ್ರೀಸ್ ಆ್ಯಸ್ ನೀಡೆಡ್, ಮೇಂಟೈನ್ ಎ ಕ್ಲೀನಿಂಗ್ ಸಪ್ಲೈಸ್ ಆ್ಯಂಡ್ ರಿಪೋರ್ಟ್ ಎನಿ ಡ್ಯಾಮೇಜಸ್ ಆರ್ ಮೇಂಟೆನೆನ್ಸ್ ಇಶ್ಯೂ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ರೂಮ್ನು ಚೆನ್ನಾಗಿ ಕ್ಲೀನಾಗಿ ಒರೆಸಿ, ಬೆಡ್ರೂಮಿಂದ ಹಿಡಿದು ಬಾತ್ರೂಮ್ವರೆಗೂ ಕ್ಲೀನಾಗಿ ತೊಳೆದು, ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಒರೆಸಿ ಇದು ಮಾಡಬೇಕು ಅಂತ. ಎಬಿಲಿಟಿ ಟು ಹ್ಯಾಂಡಲ್ ಫಿಸಿಕಲ್ ವರ್ಕ್ ಆ್ಯಂಡ್ ಲಿಫ್ಟ್ ಮಾಡ್ರೇಟ್ ವೈಟ್ಸ್, ಅಟೆನ್ಷನ್ ಟು ಡೀಟೈಲ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಫಿಸಿಕಲ್ ವರ್ಕು ಮತ್ತು ಮಾಡ್ರೇಟ್ ವೆಯ್ಟ್ಸ್ನ ಎತ್ತೋ ಅಂಥ ಒಂದು ಎಬಿಲಿಟಿ ಅವ್ರಿಗೆ ಇರಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಸಹ ಹೊಂದಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ.